ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕೇಟಿಂಗ್ನ ಯಾವ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಡಬಲ್ ವೀಲ್ನಲ್ಲಿ ಯಾವ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ, ಸ್ಟೆಪ್ ಬೈ ಸ್ಟೆಪ್. ಈ ರೀತಿಯಾಗಿ ಕೈಗೆ ಒಂದು ಏನಾದರೂ ಬಟ್ಟೆ ವೇಲ್ ಆಗಿರ್ಬೋದು ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ಈ ವೇಲ್ನ ಈ ರೀತಿ ಇಟ್ಕೊಂಡು ನಾವು ಮುಂದೆಯಿಂದ ಇಟ್ಕೊಂಡಿದ್ರೆ ಅವ್ರ ಹಿಂದೆಯಿಂದ ಈ ರೀತಿ ನಿಧಾನಕ್ಕೆ ಅವ್ರನ್ನ ಕರ್ಕೊಂಬರ್ಬೇಕು. ಯಾಕೆಂದರೆ ಬ್ಯಾಲೆನ್ಸ್ ಅವ್ರಿಗಿನ್ನೂ ಬರ್ತಾ ಇರಲ್ಲ ಅಲ್ವಾ, ಆ ಕಾರಣದಿಂದ ಬ್ಯಾಲೆನ್ಸಿಗೋಸ್ಕರ ಇದನ್ನ ಇಟ್ಕೊಂಡು ನಾವೇ ಅವ್ರನ್ನ ಫುಲ್ ಮಾಡ್ಕೊತ ಬರಬೇಕು ಮುಂದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಅವ್ರನ್ನ ನಿಧಾನಕ್ಕೂ ಅವರು ಸಿಂಗಲ್ಲಾಗಿ ಒಬ್ಬೊಬ್ಬರೇ ನಿಧಾನಕ್ಕೆ ನಡೆಯೋ ರೀತಿಯಾಗಿ ಪ್ರಾಕ್ಟೀಸ್ ಕೊಡಬೇಕು. ಅಂದರೆ ಗೋಡೆ ಇಟ್ಕೊಂಡು ನಿಧಾನಕ್ಕೆ ಅವರಾಗೇ, ನಮ್ಮ ಸಹಾಯ ಇಲ್ದೇ ಅವರಾಗೇ ನಿಧಾನಕ್ಕೆ ಓಡಾಡೋ ಥರ ನಾವು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅವರಿಗೆ ಏನು ಮಾಡಬೇಕಂದ್ರೆ ಮನೆಯಿಂದ ಹೊರಗಡೆ ಕರ್ಕೊಂಬರ್ಬೇಕು. ಆ ಮೂಮೆಂಟಲ್ಲಿ ಏನಂದರೆ ಫಸ್ಟ್ ಏನಕ್ಕೆ ಮನೆ ಒಳಗಡೆ ಪ್ರಾಕ್ಟೀಸ್ ಕೊಡಬೇಕು ಅಂದರೆ ಅವರಲ್ಲಿರೋಂಥ ಭಯ ಅವ್ರಿಗೆ ಹೋಗ್ಲಿ ಅಂತ, ಬ್ಯಾಲೆನ್ಸ್ ಬರ್ತಿರಲ್ಲ ಮತ್ತು ಹಾಕೊಂಡ್ರೆ ಇಲ್ಲಿ ಬಿದ್ದುಬಿಡ್ತೀನೋ ಅನ್ನೋ ಭಯ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಮನೆ ಒಳಗಡೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದಾದಮೇಲೆ ಹೊರಗಡೆ ಕರ್ಕೊಂಬಂದು ಈ ರೀತಿಯಾಗಿ ಯಾರಾದ್ರೂ ಒಬ್ಬರು ಕೈ ಸಹಾಯದಿಂದ ಅವ್ರಿಗೆ ನೋಡಿ ಅವ್ರನ್ನ ಕಲಿಯೋ ರೀತಿಯಾಗಿರಬೇಕು. ಫಸ್ಟು ವಾಕ್ ಮಾಡಬೇಕು, ಇದನ್ನ ಹಾಕ್ಕೊಂಡು ಫಸ್ಟ್ ನಡೆಯೋ ಥರ ಪ್ರಾಕ್ಟೀಸ್ ಕೊಡಿಸ್ಬೇಕು. ಒಂದೊಂದೇ ಸ್ಟೆಪ್ಸ್ನ ಕಾಲನ್ನ ಎತ್ತಿ ಅವರು ಇಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಅವರಾಗಿಯೇ ನಿಧಾನಕ್ಕೆ ನಡೆಯೋದಕ್ಕೆ ಪ್ರಾಕ್ಟೀಸ್ನ ಮಾಡ್ತಾರೆ. ಈ ರೀತಿಯಾಗಿ ಅವ್ರು ಯಾವ ರೀತಿಯಾಗಿ ಕಾಲದನ್ನ ಎತ್ತಿ ಇಡ್ತಿದ್ದಾರೋ ಆ ರೀತಿಯಾಗಿ ಕಾಲನ್ನ ಎತ್ತಿ ಇಡಬೇಕು. ವಾಕ್ ಮಾಡ್ತೀವಲ್ವ ನಾವು, ಆ ರೀತಿಯಾಗಿ ಫಸ್ಟ್ ವಾಕ್ ಮಾಡಬೇಕು. ಆ್ಯಕ್ಚುಲಿ ಇದೇ ರೀತಿಯಾಗಿ ನಾವೇನು ಮಾಡಬೇಕಂತಂದರೆ 7ರಿಂದ 15 ದಿನದವರೆಗೂ ನಾವು ಪ್ರಾಕ್ಟೀಸ್ನ ಕೊಡಬೇಕಾಗತ್ತೆ. ಅಷ್ಟರೊಳಗಡೆ ಅವ್ರಿಗೆ ವಾಕ್ ಮಾಡಬೇಕು ಮತ್ತು ಇದೇ ರೀತಿ ನಿಧಾನಕ್ಕೆ ಅವರು ನಡಿಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾವೇನು ನೋಡಿದ್ದೀವಿ ಅಂದರೆ ಡಬಲ್ ವೀಲ್ನಲ್ಲಿ ಯಾವ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಂಗಲ್ ವೀಲ್ನಲ್ಲಿ ಯಾವ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು